2022-23ನೇ ಸಾಲಿನಲ್ಲಿ ನಮ್ಮ ಮಾನವಿ ತಾಲೂಕು ಹುಟ್ಟೂರಿನೂರು ಗ್ರಾಮ ಪಂಚಾಯಿತಿಯ 15 ಹಣಕಾಸಿನ ಯೋಜನೆಯಡಿಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ಗ್ರಾಮ ಪಂಚಾಯಿತಿ ಅವ್ಯವಹಾರ ವಿರುದ್ಧ ನಡೆಸಿದ ಹೋರಾಟಕ್ಕೆ ಜಯ. ಅಧ್ಯಕ್ಷರ ಸದಸ್ಯತ್ವ ರದ್ದು. ಎಂಬಿ ನಾಯಕ್. ಮೋಡಿನಗರದ ಪತ್ರಿಕಾ ಭವನದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಂ ಬಸವಲಿಂಗಯ್ಯ ನಾಯಕ್ ಮಾತನಾಡಿ, ಸರ್ಕಾರವು ಗ್ರಾಮೀಣ ಭಾಗದ ಜನರಿಗೆ ಅಗತ್ಯವಾದ ಮೂಲ ಸೌಲಭ್ಯಗಳನ್ನು ಒದಗಿಸಲು ಸಾಕಷ್ಟು ಅನುದಾನವನ್ನ ಗ್ರಾಮ ಪಂಚಾಯಿತಿಗಳ ಮೂಲಕ ಅಭಿವೃದ್ಧಿ ಕಾರ್ಯಕ್ಕೆ ಬಿಡುಗಡೆ ಮಾಡುತ್ತಿದೆ. ಆದರೆ ಸರ್ಕಾರದ ಸೌಲಭ್ಯಗಳು ಜನರಿಗೆ ಇದುವರೆಗೆ ತಲುಪದೇ ಇರುವುದಕ್ಕೆ ಕೆಲ ಭ್ರಷ್ಟ ಜನಪ್ರತಿನಿಧಿಗಳು ಹಾಗೂ ಭ್ರಷ್ಟ ಅಧಿಕಾರಿಗಳೇ ಕಾರಣ. ತಾಲೂಕಿನ ಹುಟ್ಟೂರಿನೂರು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಅನುದಾನವನ್ನ ದುರ್ಬಳಕೆ ಮಾಡಲಾಗಿತ್ತು. ನಡೆದಿರುವ ಭ್ರಷ್ಟಾಚಾರ ಅವ್ಯವಹಾರ ಕುರಿತು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ ತಾಲೂಕು ಸಮಿತಿ ವತಿಯಿಂದ ನಿರಂತರವಾಗಿ ಹೋರಾಟ ನಡೆಸಿದ ಫಲವಾಗಿ ಸರ್ಕಾರದ ಪಂಚಾಯತ್ ರಾಜ್ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಉಮಾ ಮಹಾದೇವನ್ ಅವರು ವಿಚಾರಣೆ ನಡೆಸಿ ದಾಖಲೆ ಇಲ್ಲದೆ ಹಣ ದುರ್ಬಳಕೆಯಾಗಿರುವುದನ್ನ ಮಾಹಿತಿ ಪಡೆದುಕೊಂಡು ಹುಟ್ಟೂರಿನೂರು ಗ್ರಾಮ ಪಂಚಾಯಿತಿ ಅಂದಿನ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕಾವೇರಿ ಗೋವಿಂದಪ್ಪ ಹಾಗೂ ಹಾಲಿ ಉಪಾಧ್ಯಕ್ಷರಾಗಿರುವ ಹಾಲಿ ಅಧ್ಯಕ್ಷರಾಗಿರುವ ಈರಮ್ಮ ಅಮರಪ್ಪರವರ ಸದಸ್ಯತ್ವ ರದ್ದುಗೊಳಿಸಿ 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲುವುದಕ್ಕೆ ನಿರ್ಬಂಧಿಸಿದ್ದಾರೆ. ಹಾಗೂ ಅಂದಿನ ಪ್ರಭಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ರಾಮಪ್ಪ ನಡಗೇರಿ ರವರ ಮೇಲೆ ಇಲಾಖೆ ತನಿಖೆಗೆ ಆದೇಶ ನೀಡಿದ್ದಾರೆ. ನಮ್ಮ ಸಂಘದಿಂದ ನಿರಂತರವಾಗಿ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಂಬಿ ನಾಯಕ್ ಹೇಳಿದರು. ಈ ಸಂದರ್ಭದಲ್ಲಿ ಮಾಂತೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಮಾರ್ಗದರ್ಶನ ನೀಡಿ ಹೋರಾಟ ರೂಪುರೇಷೆಗಳಿಗೆ ಸಹಾಯ ಮಾಡಿ ಹೋರಾಟ ರೂಪುರೇಷೆಗಳಿಗೆ ಮಾರ್ಗದರ್ಶನ ನೀಡಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಆ ಒಂದು ಹೋರಾಟದ ಅಂತಿಮ ಘಟ್ಟ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರದ ನಡೆದಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ಆದೇಶ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಆದೇಶ ಏನಪ್ಪಾ ಅಂತಂದ್ರೆ ನಮ್ಮ ಹುಟ್ಟೂರು ಗ್ರಾಮ ಪಂಚಾಯಿತಿಯ ಈ ಹಿಂದಿನ ಅಭಿವೃದ್ಧಿ ಅಧಿಕಾರಿಗಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂತಹ ರಾಮಪ್ಪ ನಡಗೇರಿ ಅವರಿಗೆ ಇಲಾಖೆ ವಿಚಾರಣೆಯಲ್ಲಿ ಒಳಪಡಿಸಿ ಮತ್ತು ಇಂದಿನ ಮಾಜಿ ಆಗಿರ್ತಕ್ಕಂಥ ಶ್ರೀಮತಿ ಕಾವೇರಿ ಗಂಡ ಗೋವಿಂದಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಈರಮ್ಮ ಗಂಡ ಅಮರಪ್ಪರವರನ್ನ ಸದಸ್ಯತ್ವದಿಂದ ರದ್ದುಗೊಳಿಸಿ ಹಾಗೂ ಮುಂದಿನ 6 ವರ್ಷಗಳವರೆಗೆ ಚುನಾವಣೆ ನಿಲ್ಲದಂತೆ ಆದೇಶವನ್ನು ಮಾಡಿದ್ದಾರೆ. ಈ ಆದೇಶವನ್ನು ನಾವು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಅನ್ಕೊಳ್ತೀವಿ. ಮತ್ತೇನಪ್ಪ ಅಂತಂದ್ರೆ ನಮ್ಮ ಸಂಘಟನೆಯ ಉದ್ದೇಶ ಯಾವಾಗಲೂ ಭ್ರಷ್ಟಾಚಾರದ ವಿರುದ್ಧವಾಗಿರುತ್ತೆ. ಸರ್ಕಾರ ಅನುಷ್ಠಾನಗೊಳಿಸುವ ಯೋಜನೆ ಸೌಲಭ್ಯ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಒದಗಿಸುವ ನಿಟ್ಟಿನಲ್ಲಿ ಸಂಘಟನೆ ಹೋರಾಟ ರೂಪುರೇಷೆಗಳನ್ನು ರೂಪಿಸಿ ಹೋರಾಟವನ್ನು ಕೈಗೊಂಡಿರ್ತೇವೆ. ಇನ್ನ ಬೇರೆ ದ್ವೇಷ ಭಾವನೆ ಅಥವಾ ಪಕ್ಷಾತೀತವಾಗಲಿ ಅಥವಾ ಮೇಲರಿಮೆ ಕೀಳರಿಮೆ ಆಗಲಿ ಆಗಿರುವುದಿಲ್ಲ. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್.